ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನೀವೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ, ಇವತ್ತಿನ ನನ್ನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಇವತ್ತು ಅಕ್ಕ ಬಂದಿದ್ದಾಳೆ. ಅಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಬೆಳಗಿನ ಟಿಫನ್ ಕೂಡ ಎಲ್ಲ ಬೇಗ ಮಾಡಿಬಿಟ್ಟು ಅದ್ರ ಜೊತೆಯಲ್ಲಿ ಮಧ್ಯಾಹ್ನ ಊಟಕ್ಕೂ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಬೆಳಗಿನ ತಿಂಡಿಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೆಂತ್ಯ ಬಾತಿಗೆ ನಾನಿಲ್ಲಿ ಸ್ಟವ್ ಮೇಲೆ 4 ಲೀಟ್ರ್ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಅದಾದಮೇಲೆ ನಾನು ದಪ್ಪದಾಗಿ ಕಟ್ ಮಾಡಿರೋ ಈರುಳ್ಳಿ, ಅದಾದಮೇಲೆ 2 ರಿಂದ 3 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೀವು ಫಸ್ಟಿಗೆ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಲಿ ನೆನೆಸಿರೋ ಬಟಾಣಿನೂ ಅಷ್ಟೇ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಅದ್ರ ಜೊತೆಲೇ ಒಂದು 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಅದ್ರ ಜೊತೆಲಿ ನಾನು ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಜೊತೆ ನಾನಿಲ್ಲಿ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ನಾನು 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ನಾನು ಹಾಕಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ನಾನು ಯಾವುದೇ ತಿಂಡಿ ಮಾಡುವಾಗ ಪಲಾವೇ ಆಗಿರಲಿ, ಟೊಮೊಟೊ ಬಾತೇ ಆಗಿರಲಿ, ರೈಸ್ ಬಾತೇ ಆಗಿರಲಿ, ಈ ಥರ ತಿಂಡಿ ಮಾಡುವಾಗ ನಾನು ಅದು ಏನು ಗೊಜ್ಜಿರುತ್ತೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಫ್ರೆಂಡ್ಸ್, ಅದಾದಮೇಲೆ ನೀರು ಹಾಕಿ ಅಕ್ಕಿ ಹಾಕ್ತೀನಿ. ಇವಾಗಲೂ ನಾನು ಅದೇ ರೀತಿಯೇ ಮಾಡ್ತಾಯಿರೋದು. ಚೆನ್ನಾಗೆಲ್ಲ ಸ್ಮ್ಯಾಶ್ ಆದಮೇಲೆ ನಾನು ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾನು ಕುದಿಲಿಕ್ಕೆ ಇಡ್ತೀನಿ. ಕುದ್ದಾದಮೇಲೆ ನಾನಿಲ್ಲಿ ನೆಕ್ಸ್ಟ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಕುದ್ದಾಗೋ ಅಷ್ಟೊತ್ತಿಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪನ್ನ ನಾನು ತೊಗೊಂಡು ಎಲ್ಲ ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು 1.5 ಲೀಟ್ರ್ ಕುಕ್ಕರ್ಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಹಿಚ್ಕಿದವರೆ ಬೇಳೆ ತೊಗೊಂಡು ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು ಸಾಂಬಾರಿಗೆ. ನನಗೆ ಬೇಗ ಎಲ್ಲಾದರೂ ಹೊರಗಡೆ ಹೋಗೋದಿತ್ತು ಅಂದರೆ ಸಿಂಪಲ್ಲಾಗಿ ನಾನು ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಕಡೆ ಇನ್ನೊಂದು ಕಡೆ ನಮ್ಮ ಮನೆ ಪೂಜೆನೂ ಸಹ ಮಾಡ್ತಾಯಿದ್ರು. ಪೂಜೆ ಎಲ್ಲ ಅವ್ರು ಮಾಡ್ತಾಯಿದ್ರು. ನೆಕ್ಸ್ಟು ನಾನಿಲ್ಲಿ ಸೊಪ್ಪನ್ನೆಲ್ಲ ಹೆಚ್ಚಿಬಿಟ್ಟು ಹಿಚ್ಕಿದವರೆ ಬೇಳೆ ತೊಳೆದಿದ್ನಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. 2 ಟೊಮೊಟೊ, 1 ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆಲಿ ನೀರು, ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ನಾನು ಒಂದು 2-3 ವಿಷಲ್ ಹೊಡಿಸ್ತೀನಿ. ಫ್ರೆಂಡ್ಸ್, ನಾನು ಇದೇ ರೀತಿ ಸೊಪ್ಪಿನ ಸಾಂಬಾರು ಮಾಡೋದು. ಆಮೇಲೆ ಇನ್ನೂ ಒಂಥರ ಮಾಡ್ಬೋದು. ಎಲ್ಲ ಐಟಮ್ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿದರೆ ಅದು ಕೂಡ ರೆಡಿ ಆಗುತ್ತೆ ಸೊಪ್ಪಿನ ಸಾರು. ಅದೂ ಚೆನ್ನಾಗಿರುತ್ತೆ. ನಾನು 2 ಥರನೂ ಮಾಡ್ತೀನಿ. ಈಗ ನೆಕ್ಸ್ಟು ಇಲ್ಲೆಲ್ಲ ಗೊಜ್ಜೆಲ್ಲ ರೆಡಿಯಾಗಿತ್ತು. ಅದ್ರ ಜೊತೆಗೇ ನಾನು 1.25 ಕಪ್ ಅಕ್ಕಿಗೆ ನಾನು ಒಂದು 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅದ್ರ ಜೊತೆಲಿ ಅಕ್ಕಿನೂ ಕೂಡ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ. ಎಲ್ಲ ಚೆನ್ನಾಗಿ ಕುದ್ದೆಲ್ಲ ಆದಮೇಲೆ ನಾನು ಅಕ್ಕಿನೂ ಸಹ ಅದಕ್ಕೆ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ಅಷ್ಟೇ ಫ್ರೆಂಡ್ಸ್ ಹೊಡಿಸ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗೆ ಎಮರ್ಜೆನ್ಸಿ ಇದ್ದಾಗ ಇದೇ ರೀತಿಯೇ ನಾನು ಬೇಗ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲೇ 2 ವಿಷಲ್ ಆಗಲಿಕ್ಕೆ ಇಟ್ಟೆ. ಅದಾದಮೇಲೆ ಈ ಕಡೆ ಸೊಪ್ಪು ಬೇಯಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ವಿಷಲ್ ಆಗಿತ್ತು. ಅದೆಲ್ಲ ವಿಷಲ್ ತೆಗೆದುಬಿಟ್ಟು ನಾನಿಲ್ಲಿ ಟೊಮೊಟೊ ಮಾತ್ರ ತೆಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ರುಬ್ಬಲಿಕ್ಕೆ ಟೊಮೊಟೊ ಜೊತೆಲಿ ಕಾಯಿ ತುರಿ ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪೌಡರ್ ಹಾಕ್ಬಿಟ್ಟು ನಾನಿಲ್ಲಿ ರುಬ್ಬಿಟ್ಕೊತಾ ಇದ್ದೀನಿ. ಅದಾದಮೇಲೆ ಮಿಕ್ಕಿದ ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನು ಸಹ ಸ್ಮ್ಯಾಶ್ ಮಾಡಿಕೊಂಡು ರುಬ್ಬಿರೋ ಖಾರನ ನಾನು ಹಾಕಿ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನಾನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಯಾವುದೇ ರೀತಿ ಇಲ್ಲಿ ಒಗ್ಗರಣೆ ಹಾಕಿಲ್ಲ, ಏಕೆಂದರೆ ಇಲ್ಲಿ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಲೇಟ್ ಆಗೋದು, ಆಮೇಲೆ ಮತ್ತು ಅಕ್ಕ ಅವರೆಲ್ಲ ಬಂದಿದ್ರಲ್ಲ, ಹಾಗಾಗಿ ನಾವು ಇಬ್ಬರೇ ಆದರೆ, ನಮ್ಮ ಮನೆಯವರು ನಾನಾದರೆ ಇನ್ನೂ ಕಡಿಮೆ ಮಾಡ್ಕೊತೀವಿ ಸಾಂಬಾರು. ಹಾಗಾಗಿ ಇನ್ನೂ 2-3 ಜನ ಎಕ್ಸ್ಟ್ರಾ ಇದ್ರಲ್ಲ, ಹಾಗಾಗಿ ಖಾರ ರುಬ್ಬಿಟ್ಟು ನಾನು ಮಾಡಿರೋದು ಇವತ್ತು ಸಾಂಬಾರು. ಈ ಕಡೆ ತಿಂಡಿನೂ ಸಹ ರೆಡಿಯಾಗಿತ್ತು. ಫ್ರೆಂಡ್ಸ್, ಉದುರಾಗಿ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿ. ಮೆಂತ್ಯ ಸೊಪ್ಪಿನ ಪಲಾವು ಈ ಬೇಸಿಗೆ ಬಿಸಿಲಿಗೂ ಅದು ಅಷ್ಟೇ
ಮೆಂತ್ಯ ಸೊಪ್ಪು ತುಂಬಾ ತಂಪು ಅಂತ ಹೇಳ್ಬೋದು. ಅಕ್ಕ ಅವರಿಗೆಲ್ಲರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ನಾನು ಹಾಕ್ಕೊಟ್ಬಿಟ್ಟು ನನಗೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬಟ್ಟೆ ಬೇರೆ ತೊಳೆಯೋದಿತ್ತು ಫ್ರೆಂಡ್ಸ್. ಆ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ನಾನು ಕೂಡ ಪೂಜೆ ಎಲ್ಲ ಮಾಡಿದೆ. ಪೂಜೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡೋದು ಅಂದರೆ ತುಂಬಾ ಖುಷಿ ಅನಿಸುತ್ತೆ. ನಾವು ಒಂದು ಸ್ವಲ್ಪ ಬೆಳಗ್ಗೆ ಬೇಗನೆ ಮಾಡ್ತೀವಿ ಫ್ರೆಂಡ್ಸ್. ಅಕ್ಕ ಅವರೆಲ್ಲ ಬಂದಿದ್ರಲ್ಲ, ಹಾಗಾಗಿ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಟಿಫನ್ ಮಾಡಿ ಎಲ್ಲ ಹೊರಟ್ವಿ ಹಾಸ್ಪಿಟಲ್ಗೆ. ದುವಿತಂತೂ ನಾವೆಲ್ಲಾದರೂ ಹೊರಟ್ರೆ ಮುಂಚೆನೇ ಇರ್ತಾನೆ ಹೊರಗಡೆ. ಆಮೇಲೆ ಅಕ್ಕ ಬಾವ ನಾನು ಕೂಡ ಎಲ್ಲರೂ ಹಾಸ್ಪಿಟ್ಲಿಗೆ ಹೊರಟ್ವಿ. ದುವಿತು ನಾನೇ ಸ್ಲಿಪ್ಪರ್ ಹಾಕ್ಕೊತೀನಿ, ಅಕ್ಕ ಹಾಕಕ್ಕೆ ಹೋಗ್ತಿದ್ಲು, ಹಾಗಾಗಿ ನಾನೇ ಹಾಕ್ಕೊತೀನಿ ಅಂತೇಳಿ ಅವನು ಕೂಡ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡು ಅವ್ರ ಬೈಕಲ್ಲಿ ಹೋದ್ರು. ನಾನು ಅಂಗಡಿ ಹತ್ರ ವಾಕಬಲ್ ಹೋದ್ವಿ. ಅಂಗಡಿಯಿಂದ ತುಂಬ ದೂರ ಆಗಲ್ಲ, ಹಾಸ್ಪಿಟ್ಲು ತುಂಬ ಹತ್ರನೇ ಇದೆ ಫ್ರೆಂಡ್ಸ್. ಇದೇ ಹಾಸ್ಪಿಟಲ್ಗೆ ಅಕ್ಕನ ತೋರಿಸ್ತಾ ಇರೋದು. ಕಡೂರಲ್ಲಿ ಒಳ್ಳೆ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳಿದರೆ ಚಿಲ್ಡ್ರನ್ಗೆ, ಆಮೇಲೆ ಪ್ರೆಗ್ನೆಂಟ್ ಇರೋರಿಗೆ ನಮ್ಮ ಬಸವೇಶ್ವರ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ನಮ್ಮ ಬಸವೇಶ್ವರ ಹಾಸ್ಪಿಟಲ್ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಕೂಡ ಇದೇ ಹಾಸ್ಪಿಟ್ಲಲ್ಲಿ 7 ವರ್ಷ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕಡೂರು ಸುತ್ತಮುತ್ತ ಇರೋರು ಆಲ್ರೆಡಿ ಗೊತ್ತು, ನಾನೇನು ಹೇಳೋದು ಬೇಡ. ಸುತ್ತಮುತ್ತ ಇರೋರಿಗೆ ನಮ್ಮ ಹಾಸ್ಪಿಟ್ಲ್ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಯಾವ ಥರ ಕೇರ್ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಫಸ್ಟು ಬ್ಲಡ್ ಟೆಸ್ಟ್ ಇತ್ತು ಅಕ್ಕನಿಗೆ, ಹಾಗಾಗಿ ಲ್ಯಾಬಿಗೆ ಬಂದೆ. ಇವರು ಶಬಾನ ಸಿಸ್ಟ್ರು ಅಂತ ಹೇಳಿ ಮದುವೆಗೆ ಬಂದಿದ್ದರು. ನಾನು ವೀಡಿಯೋದಲ್ಲಿ ಕಾಣಿಸ್ತಿರಿಲ್ವ, ನನ್ನ ಫ್ರೆಂಡು ಪಲ್ಲವಿ ಮದುವೆ ಅಂತ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ ನಾನು ಕಾಣಿಸ್ತಿಲ್ಲ ಅಂತ ಕೇಳ್ತಿದ್ರು. ಅಕ್ಕ ಅದು ವೀಡಿಯೋ ಡಿಲೀಟ್ ಆಗಿತ್ತು, ಇರೋದ್ರನ್ನೇ ನಾನು ಎಡಿಟ್ ಮಾಡಿ ಹಾಕಿದ್ದೆ ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ಇವಳು ನನ್ನ ಫ್ರೆಂಡ್ ಶೆಬಿನಾ ಅಂತ ಹೇಳಿ ಎಲ್ಲರನ್ನೂ ಒಂದು ಕಡೆಯಿಂದ ಮಾತಾಡಿಸ್ಕೊಂಡು ಅವಳ ಸ್ಕ್ಯಾನಿಂಗ್ ಸ್ಲಿಪ್ ಹಾಕಿಸ್ಕೊಂಡು, ಸ್ಕ್ಯಾನಿಂಗು ಇತ್ತು, ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ಎಲ್ಲ ಇತ್ತು. ಹಾಗಾಗಿ ಇಲ್ಲಿ ಸ್ಕ್ಯಾನಿಂಗ್ ಸ್ಲಿಪ್ ಎಲ್ಲ ಹಾಕಿಸ್ಕೊಂಡು ಎಮರ್ಜೆನ್ಸಿ ವಾರ್ಡಿಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ವಿ. ಇವರು ಸುಮಿತ್ರಾ ಸಿಸ್ಟ್ರು ಅಂತೇಳಿ ನಮಗೆ ತುಂಬ ಬೇಕಾದವರು. ಇವರು ಕೂಡ ಸ್ಕ್ಯಾನಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಮೆಡಿಸಿನ್ ತೊಗೊಂಡು ಮನೆಗೆ ಬಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನೇನು ಮಧ್ಯಾಹ್ನ ಊಟ ಮಾಡಬೇಕಲ್ಲ, ಹಾಸ್ಪಿಟ್ಲಿಗೆ ಹೋದರೆ ಇನ್ನೇನು ಬೆಳಗ್ಗೆ ಹೋದರೆ ಮಧ್ಯಾಹ್ನನೇ ಆಗೋದು. ಅವರಿಗೆಲ್ಲ ಅಕ್ಕವರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟು, ಅಡುಗೆ ಮನೆ ಈ ರೀತಿಯಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅವರಿಗೂ ಕೂಡ ಎಲ್ಲ ಊಟಕ್ಕೆಲ್ಲ ನಾನು ಹಾಕ್ಕೊಟ್ಟಾದ್ಮೇಲೆ ಲೇಟ್ ಆಗುತ್ತೆ ಅಂತೇಳಿ ಅವರು ಕೂಡ ಹೊರಟರು. ಅವರು ಕೂಡ ಊಟ ಎಲ್ಲ ಮುಗಿಸ್ಬಿಟ್ಟು ಊರಿಗೆ ಹೋಗಬೇಕು ಅಂತೇಳಿ ಅವರು ಕೂಡ ಹೊರಟರು, ಲೇಟ್ ಆಗುತ್ತೆ ಅಂತೇಳಿ. ಅವರನ್ನೆಲ್ಲ ಕಳಿಸ್ಬಿಟ್ಟು ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದುವಿತು ಊಟ ಮಾಡಿಸಿ, ಅವನು ನಿದ್ದೆ ಮಾಡಿರಲಿಲ್ಲ, ಅವನನ್ನು ಮಲಗಿಸ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೆ ಫ್ರೆಂಡ್ಸ್. ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಟು, ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ದುವಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.